ಇವತ್ತು ಕರ್ನಾಟಕ ಸರ್ಕಾರ ಜಾತಿಯ ಜನಗಣತಿಯನ್ನು ಮಾಡ್ತಾಯಿದೆ. ಕೇಂದ್ರ ಸರ್ಕಾರ ಅದು ನಿಯಮದ ಪ್ರಕಾರ ಜನಗಣತಿಯನ್ನು ಮಾಡ್ತಾಯಿದೆ. ಈ ಜನಗಣತಿಯಲ್ಲಿ ಯಾರು ಏನು ಬರೆಸ್ಬೇಕು ಅನ್ನೋಂಥ ಒಂದು ಗೊಂದಲಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ಈ ಗೊಂದಲಕ್ಕೆ ಒಳಗಾಗಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಬಂದಿರೋವಂಥದ್ದು ಏನು ಅಂದರೆ, ಈ ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಇವುಗಳಿಗೆಲ್ಲ ಸಂವಿಧಾನದ ಮಾನ್ಯತೆ ಸಿಕ್ಕಿದೆ, ಅಲ್ಪಸಂಖ್ಯಾತ ಧರ್ಮಗಳು ಅಂತ ಆಗಿದೆ. ಆದರೆ ಆ ಮಾನ್ಯತೆ ಲಿಂಗಾಯತ ಧರ್ಮಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಹೇಳುವಂಥದ್ದು, ಧರ್ಮದ ಕಾಲಮ್ ಅಂತ ಇಲ್ಲ, ಇತರೆ ಕಾಲಮ್ ಅಂತ ಒಂದಿದೆ. ಅದರಲ್ಲಿ ಆ ಇತರೆ ಅನ್ನುವಂಥ ಜಾಗದಲ್ಲಿ ಧರ್ಮ ಅಂತ ಭಾವಿಸ್ಕೊಂಡು ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು. ನಂತರ ಜಾತಿಯ ಕಾಲಮ್ ಇದೆ ಮುಂದೆ. ಆ ಜಾತಿಯ ಕಾಲಮ್ನಲ್ಲಿ ಅವರವರ ಒಳಪಂಗಡಗಳನ್ನು ಬರೆಸ್ಬೋದು. ಉದಾಹರಣೆಗೆ ಒಕ್ಕಲಿಗ ಇರ್ಬೋದು, ಸಾದರು ಇರ್ಬೋದು, ಬಣಿಜಿಗರು ಇರ್ಬೋದು, ಪಂಚಮಶಾಲಿಯವರು ಇರ್ಬೋದು, ಗಾಣಿಗರಿರ್ಬೋದು. ಅವರವರ ಒಳಪಂಗಡಗಳನ್ನು ಆ ಜಾತಿಯ ಕಾಲಮ್ನಲ್ಲಿ ಬಳಸ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಲಿಂಗಾಯತ ಧರ್ಮೀಯರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಅಧಿಕೃತವಾದ ಸಂಖ್ಯೆ ಸಿಗುತ್ತೆ. ಈಗಾಗಲೇ ಹಿಂದಿನ ಒಂದು ಗಣತಿಯಲ್ಲಿ 60 ಲಕ್ಷಕ್ಕೆ ಇಳಿದಿದೆ ಲಿಂಗಾಯತರ ಸಂಖ್ಯೆ. ವಾಸ್ತವವಾಗಿ ಇಲ್ಲಿ 1 ಕೋಟಿ ಮೇಲೆ ಲಿಂಗಾಯತರಿದ್ದಾರೆ. ಅದು ಯಾಕೆ ಹೀಗಾಯಿತು ಅಂತಂದರೆ, ನಾವು ಜಾತಿಯಿಂದ ಎಲ್ಲರನ್ನು ನೋಡೋಕ್ಕೆ ಶುರು ಮಾಡಿಬಿಟ್ವಿ. ಲಿಂಗಾಯತ ಅನ್ನುವಂಥದ್ದು ಜಾತ್ಯತೀತವಾದಂಥ ಧರ್ಮ, ಅದೊಂದು ತತ್ವ, ಅದೊಂದು ಸಿದ್ಧಾಂತ. ಆದರೆ ಮೀಸಲಾತಿ ಬೇಕಲ್ಲ, ಬರೀ ಲಿಂಗಾಯತ ಅಂತ ಬರೆಸಿಬಿಟ್ರೆ ಎಲ್ಲ ಕಡೆಯೂ ಮೀಸಲಾತಿ ಸಿಗೋದಿಲ್ಲ ಅನ್ನುವಂಥ ಭಾವನೆ ಕೆಲವ್ರಿಗೆ ಬಂದು, ಈಗ ಆ ಮೀಸಲಾತಿನೂ ಸಿಗೋ ಹಾಗೆ ಜಾತಿಯ ಕಾಲಮ್ನಲ್ಲಿ ಅವರವರ ಒಳಜಾತಿಗಳನ್ನು ಬರೆಸಿದರೆ ಮೀಸಲಾತಿಯೂ ಸಿಗುತ್ತೆ, ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯೂ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಮಠಾಧಿಪತಿಗಳ ಒಕ್ಕೂಟದ ಒಟ್ಟಾಭಿಪ್ರಾಯ. ಇದನ್ನೇ ನಾವು ಈ 14 ಜಿಲ್ಲೆಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೇವೆ. ನಮ್ಮ ಕರಪತ್ರಗಳಲ್ಲೂ ಕೂಡ ಅದನ್ನು ದಾಖಲಿಸಿದ್ದೀವಿ. ಹಾಗಾಗಿ ನಾವು ಲಿಂಗಾಯತ ಸಮೂಹಕ್ಕೆ ಹೇಳುವಂಥದ್ದು, ಮುಂಬರುವ ಜನಗಣತಿಯಲ್ಲಿ ಆ ಕಾಲಮ್ನಲ್ಲಿ ಇತರೆ ಅನ್ನುವಂಥ ಕಾಲಮ್ನಲ್ಲಿ ಲಿಂಗಾಯತ ಧರ್ಮ, ಲಿಂಗಾಯತ ಅಂತ ಬರೆಸ್ಬೇಕು. ಒಳಪಂಗಡಗಳು ಇದ್ದರೆ ಒಳಪಂಗಡ ಅಂತ ಜಾತಿಯ ಕಾಲಮ್ನಲ್ಲಿ ಬರೆಸ್ಬೇಕು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಮತ್ತೊಂದು ಕಡೆಗೆ ಈಗ ಮಠಾಧೀಶರುಗಳೆಲ್ಲ ಸೇರಿಕೊಂಡು ಹಿಂದೂ ಧರ್ಮವನ್ನು ಹೊಡಲಿಕ್ಕೆ ಈ ಥರ ಧರ್ಮವನ್ನು ಅಂದರೆ ಲಿಂಗಾಯತ ಧರ್ಮವನ್ನು ತರಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಮುತಾಲಿಕವನ್ನು ಹೇಳಿಕೆ. ಅಂದರೆ ಹಿಂದೂ ಸಂಪ್ರದಾಯದಂತೆ ಎಲ್ಲ ರೀತಿಯಂಥ ಹಬ್ಬ ಹರಿದಿನಗಳನ್ನು ಮಾಡ್ತಿದ್ದಾರೆ. ಬರೀ ಕೇವಲ ಲಿಂಗ ಪೂಜೆಯನ್ನು ಇಟ್ಕೊಂಡು ಹಿಂದೂ ಧರ್ಮವನ್ನು ಒಡೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾವ ಧರ್ಮವನ್ನು ಒಡೆಯುವಂಥದ್ದು ಬಸವ ಧರ್ಮದ ಅಥವಾ ಲಿಂಗಾಯತ ಧರ್ಮದ ಉದ್ದೇಶ ಅಲ್ಲ. ನಮ್ಮದು ಕಟ್ಟುವ ಕ್ರಿಯೆ ಹೊರತಾಗಿ ಒಡೆಯುವ ಕ್ರಿಯೆ ಅಲ್ಲ. ನಾವು ಈ ಭಾರತದಲ್ಲೇ ದೇಶದಲ್ಲಿ ಇದ್ದೇವೆ ಅಂತಂದ್ರೆ ನಾವೆಲ್ಲರೂ ಹಿಂದೂಗಳೇ ಒಂದು ಅರ್ಥದಲ್ಲಿ, ಪ್ರಾದೇಶಿಕವಾಗಿ. ಆದರೆ ಧಾರ್ಮಿಕವಾಗಿ ಬಂದಾಗ ನಾವು ಲಿಂಗಾಯತರು. ಇದನ್ನು ಅರ್ಥ ಮಾಡ್ಕೊಳ್ಳದೆ ಹಿಂದೂ ಧರ್ಮವನ್ನು ಒಡಿತಾರೆ, ಹಿಂದೂ ಧರ್ಮವನ್ನು ಒಡಿತಾರೆ ಅನ್ನುವಂಥದ್ದು ಒಂದು ಭ್ರಮೆ. ಯಾವ ಧರ್ಮವನ್ನು ಇಲ್ಲಿ ಒಡೆಯುವಂಥ ಕೆಲಸ ಇಲ್ಲ. ನಮ್ಮ ಧರ್ಮದ ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಮಾತ್ರ ಇಲ್ಲಿ ಮುಖ್ಯ ಆಗ್ತಾಯಿದೆ. ಮೀಸಲಾತಿ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತಂದರೆ ಬಡವರು ಲಿಂಗಾಯತರಲ್ಲೂ ಇದ್ದಾರೆ, ಬ್ರಾಹ್ಮಣರಲ್ಲೂ ಇದ್ದಾರೆ, ಯಾವುದು ಕೆಳವರ್ಗದಲ್ಲೂ ಇದ್ದಾರೆ, ಮೇಲ್ವರ್ಗದಲ್ಲೂ ಇದ್ದಾರೆ, ಹಾಗೆಯೇ ಶ್ರೀಮಂತರು ಇದ್ದಾರೆ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ಮೀಸಲಾತಿ ಅಗತ್ಯ ಖಂಡಿತ ಇದೆ. ಹಾಗೆಯೇ ಲಿಂಗಾಯತ ಧರ್ಮದಲ್ಲೂ ಕೂಡ ಅನೇಕ ಜನ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವ್ರಿಗೂ ಕೂಡ ಮೀಸಲಾತಿ ಸಿಗಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ. ಅದು ಅವ್ರವ್ರ ಅಭಿಪ್ರಾಯ. ಯಾಕೆಂತ ಇದು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಮಠಾಧಿಪತಿಗಳ ಒಕ್ಕೂಟ ಇದು ಕೇವಲ ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ, ಇಡೀ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇದು. ಹಾಗೆಯೇ ಬೇರೆಯವ್ರು ಬೇರೆ ಬೇರೆ ರೀತಿ ಹೇಳ್ಬೋದು, ಅದು ಅವರ ಅಭಿಪ್ರಾಯ. ಹಾಗಾಗಿ ನಾವು ಇನ್ನೊಬ್ಬರ ಅಭಿಪ್ರಾಯವನ್ನು ಗೌರವಿಸ್ತಾನೆ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತೀವಿ. ಅದಕ್ಕಾಗಿಯೇ ನಾವು ಇವತ್ತು ಪತ್ರಿಕೆಗಳಲ್ಲಿ ನೋಡಿದ್ವಿ, ಈ ಜಾತಿಯ ಭಿನ್ನತೆಯನ್ನು ಮಾಡಿದಾರಲ್ಲ, ಈಗ ತಕ್ಷಣವೇ 21ಕ್ಕೆ ಯಾವಾಗಿಂದ ಪ್ರಾರಂಭ ಆಗುತ್ತಲ್ಲ, ಈ ಗೊಂದಲ ನಿವಾರಣೆ ಆಗಬೇಕು ಅಂದರೆ ಅದನ್ನು ಇನ್ನಷ್ಟು ಪೋಸ್ಟ್ಪೋನ್ ಮಾಡಿ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋಂಥದ್ದು. ಉದಾಹರಣೆಗೆ ನಮ್ಮ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಸ್ವಾಮೀಜಿಯವರು ಇವತ್ತು ಪತ್ರಿಕೆಯಲ್ಲೂ ಕೂಡ ಆ ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾವು ಓದಿದ್ವಿ. ಅದು ಸರಿ ಅಂತ ಅನಿಸುತ್ತೆ ನಮಗೆ.
ಅದನ್ನು ಇನ್ನಷ್ಟು ಪೋಸ್ಟ್ಪೋನ್ ಮಾಡಿ ಸರ್ಕಾರ ಅಲ್ಲಿ ಆಗಿರುವಂಥ ಗೊಂದಲಗಳನ್ನು ಮೊದಲು ಅವ್ರು ಸರಿಪಡಿಸ್ಕೊಳ್ಬೇಕಾಗಿದೆ. ಅಲ್ಲೇ ಗೊಂದಲಗಳಿರುವಾಗ ನಾವು ಇದನ್ನು ಹೇಗೆ ಸರಿಪಡಿಸ್ಬೇಕು, ಇದನ್ನು ಮಾಡಬೇಕಾದಂಥವ್ರು ಯಾರು ಅಂದರೆ ಕರ್ನಾಟಕ ಸರ್ಕಾರ, ಮಂತ್ರಿಗಳು ಅವರೆಲ್ಲರೂ ಸೇರಿಕೊಂಡು ಅಲ್ಲಿ ಏನು ತೊಂದರೆ ಆಗಿದೆಯೋ ಅದನ್ನು ಸರಿಪಡಿಸಿ ಮುಂದೆ ಗಣತಿಯನ್ನು ಮಾಡಿದರೆ ಅದು ಇನ್ನೂ ಹೆಚ್ಚು ಅನುಕೂಲ ಆಗೋ ಸಾಧ್ಯತೆ ಇದೆ. ಮುಂದೂಡಬೇಕು ಅಂತ ಪತ್ರಿಕೆಯಲ್ಲಿ ನಾವು ಬಂದಿರೋದನ್ನು ಓದಿದ್ವಿ, ನಮಗೂ ಅದು ಸರಿ ಅನಿಸುತ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.